ನೀವು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಹೋದ್ರಿ, ನಾನು ನನ್ನ ತಾಯಿ ತವರ ಮನೆಗೆ ಹೋದೆ ಅಂದ್ಮೇಲೆ ನಮ್ಮಿಬ್ಬರ ಭೇಟಿ ಆಗೋದಕ್ಕೆ ಹೇಗೆ ಸಾಧ್ಯ? ಅದಿಲ್ಲಿ ಊರಿಗೆ ಎಂದು ಬರೋಣವಾಯ್ತು? ಒಂದು ವಾರ ಖಚಿತ. ಗಾಜಿನ ಭರಣಿ ಅಂತೀರೋ ಇವನ ಮೇಲೆ ಮಧುರ ಧ್ವನಿಗಳಿಂದ ಈ ನನ್ನ ಪ್ರೇಮ ಪಾಶದಲ್ಲಿ ಬೀಳಿಸ್ಕೊಂಡು ಅಣ್ಣ ತಮ್ಮಂದರ ಈ ಜೀವನದ ಜ್ಯೋತಿಯನ್ನ ನಾನೀಗ ನಂಬಿಸ್ಲೇಬೇಕು. ಹಾ, ಅಂದ ಹಾಗೆ ಈಗ ಎಲ್ಲಿಗೆ ಹೋಗೋಣ? ನಂಜುಂಡ ಕಟ್ಟಿಸಿದ ತೋಟದ ಬಂಗಲೆಯನ್ನು ಓಪನಿಂಗ್ ಇದೆ, ಅದಕ್ಕೆ ನಮ್ಮ ಅಣ್ಣ ಹೋಗಿ ಬಾ ಅಂತ ಕಳಿಸಿದ್ದಾನೆ. ಕಾರಣ ಈಗ ಅಲ್ಲಿಗೆ ಹೊರಟಿರುವೆ. ಹೌದು, ನಿಮ್ಮಣ್ಣ ಏಕೆ ಬರ್ಲಿಲ್ಲ? ಅವ್ರದ್ದೇನೋ ಅರ್ಜೆಂಟ್ ಕೆಲಸ ಇದೆ ಅಂತೇಳಿ ತೋಟಕ್ಕೆ ಹೋಗಿದ್ದಾನೆ. ಸರಿ, ಹಾಗಾದ್ರೆ ನಾನು ಕೂಡ ಆ ನಂಜುಂಡನ ತೋಟಕ್ಕೆ ಬರ್ತೀನಿ, ಹೋಗೋಣವೇ? ದಾರಿಯಲ್ಲಿ ಪ್ರೇಮದ ಸುರಿಮಳೆಯನ್ನ ಗೈದು ಈ ನನ್ನ ಮನದ ಆಸೆಯ ಪಾಶದಲ್ಲಿ ಇವನನ್ನ ಬೀಳಿಸಿಕೊಂಡು ಇವನ ಮೇಲೆ ಬಿಡಬೇಕು ಮೋಹದ ಮತ್ಸರ ಪಾಶವನ್ನ. ಅಂದ ಹಾಗೆ ಹೋಗೋಣವೇ? ಬಣ್ಣದ ಗುಲಾಬಿಯನ್ನು ಕಂಡ ಅಕ್ಷರವೇ ಬೆಂಕಿ ಮುಂದಿಟ್ಟ ಬೆಣ್ಣೆ ಅಂತ ಆಯ್ತು ನನ್ನ ಮನ. ಇವಳ ಅನುರಾಗದ ಹೂವಿಗೆ ನಾ ದುಂಬಿಯಾಗಿ ತಂಪು ಮದ ಸವಿಯಲೇಬೇಕು. ಆ ಗೀತಾ, ಹೋಗೋಣವೇ? ಯಾರು ಬೆಳಿ ಹೇಳ್ಬೇಡಿ ಬಿಡ್ರಿ. ಏನೋ ಮೊಳೆ ಜನ ಕಣ್ಣಿಂದ ಮಣಿ ಸುರಿದ್ರ
ನಿಮ್ಮ ಮನೆ ನಿಟ್ಟಂತ ಜಾಗ ಸಿಗ್ತದಂಗ ನೋಡ್ರಿ ನೋಡ್ರಿಪ್ಪ ಅಷ್ಟೊಂದು ಬೆಳಿತೇವೆ ಬಿಳಿಜೋಳ. ಅದೆಲ್ಲವೂ ಆ ಭಗವಂತನ ಆಶೀರ್ವಾದವನ್ನು ಚಂದ್ರಣ್ಣ. ಈ ನಮ್ಮ ನರಮಾನವನ ಕೈಯಲ್ಲಿ ಏನಿದೆ ಎಲ್ಲರನ್ನು ಜಗಪಾಲಕನೇ ಕಾಪಾಡಬೇಕು. ನಿಮ್ಮ ಹಾಲಿನಂತ ಮನಸ್ಸು, ಬಂಗಾರದಂತ ಕೊಡಕ್ಕೆ ಆ ಭಗವಂತ ಬೆಚ್ಚಿ ನಿಮ್ಮನ್ನ ಕಾಪಾಡದೆ ಬಿಡ್ತಾನನ್ರಿ. ನೀವೇನು ಸಾಮಾನ್ಯ ಮನುಷ್ಯರನ್ರಿ. ನಿಮ್ಮಂಥ ದಯಾಳುಗಳು ಇನ್ನು ಈ ಭೂಮಿ ಮೇಲೆ ಬಾಳಿ ಬದುಕರಿಂದಲೇ ನಮ್ಮಂಥ ಬಡವ ಸುಖದಿಂದ ಬಾಳಿ ಬದುಕುವಂತಾಗಿದ್ರಿ. ಚೇ ಎಂತ ವಿಚಿತ್ರ ಮನಸ್ಸಿನಪ್ಪ ನೀನು. ನನ್ನನ್ನು ಅತಿಯಾಗಿ ಹೊಗಳಲು ಪ್ರಾರಂಭಿಸಿದಲ್ಲ. ನಾನೇನಂತ ಉಪಕಾರ ಮಾಡಿದ್ದೇನೆಂದು ಮುಕ್ತಖಂಡದಿಂದ ಹೊಗಳಲು. ನೋಡು, ಪರಶುವಿನ ಕರುಣಿಸಿಕೊಟ್ಟ ಸಿರಿ ಸಂಪತ್ತನ್ನು ದಿನದಲಿತರಿಗೆ ಮನೋಭಾವನೆಯಿಂದ ಹಂಚಿದರೇನು ಮಹಾಪುಣ್ಯದ ಕೆಲಸ ಮಾಡದಂತಾಗಲಿಲ್ಲ. ಈ ದರಿಯ ಮೇಲೆ ಹುಟ್ಟಿ ಬಂದ ಪ್ರತಿಯೊಬ್ಬ ಮಾನವನ ಶರೀರವನ್ನು ಬಿಟ್ಟು ಹೋಗುವವರೆಗೂ ನಿಷ್ಠೆಯಿಂದ ಸತ್ಯಪಥವನ್ನು ತುಳಿದು ಮಿತ್ರಪಥವನ್ನು ಗೂಡಿ ನಿಮಿಷ ಮಾರ್ಗದಲ್ಲಿ ನಡೆಯದೆ ಸದ್ಭಾವನೆಯಿಂದ ನಡೆದು ತನು ಮನ ಧನವ ಬ್ರಹ್ಮನ ಗರ್ಭಿಸಿ ಮುಕ್ತಿ ಪಡಬೇಕು. ಅಂದಾಗ ಮಾನವನಾಗಿ ಹುಟ್ಟು ಬಂದದಕ್ಕೂ ಸ್ವಾರ್ಥಕ ಚಂದ್ರು ಸಾರ್ಥಕ. ನಿಮ್ಮ ಮಾತು 100 ಜೀರಿಯಪ್ಪ. ನೀವು ಹೇಳಿದ ಹಿತೋಕ್ತಿಯ ಮಾತು ಈ ಕಲಿಯುಗ ಜನಾಂಗ ತಿಳಿದುಕೊಂಡು ಅನ್ಯಾಯ, ಧರ್ಮ, ದರುಡೆ, ಸುಲಿಗೆ, ಬಲಾತ್ಕಾರ ಇವೆಲ್ಲಗಳಿಂದ ದೂರ ಆಗಿ 107 ಗಾಷ್ಟದಲ್ಲಿ ಅಡಗಿದ ಪರಶುವಿನಲ್ಲಿ ಭಕ್ತಿ ಇರಿಸಿ ಮನುಷ್ಯತ್ವದ ಮರ್ಮವನ್ನು ಅರಿತು ದಾನ, ಧರ್ಮ, ಪರೋಪಕಾರದಿಂದಲೇ ಈ ಜನ್ಮ ಸಾರ್ಥಕ ಮಾಡಿಕೊಳ್ಳಲೇಬೇಕು. ಇಲ್ಲವಾದರೆ ಪ್ರಾಣಿಗಳಲ್ಲಿ ಶ್ರೇಷ್ಠನಾದ ಮನುಷ್ಯನಿಗೆ ಬೆಲ್ಲಿಲ್ಲದಂತಾತ್ರಿ. ನಿನ್ನೊಡೆಯಿಂದ ಮೂಡಿ ಬಂದ ನುಡಿಮುತ್ತುಗಳು ಅತ್ಯಂತ ಶ್ರೇಷ್ಠವಾಗಿರೋ ಚಂದ್ರಣ್ಣ. ಎಲ್ಲೆಡೆ ಬೇಗ ತೋಟಕ್ಕೆ ಹೋಗೋಣ. ಎಲ್ಲಿಗೆ ಪ್ರಯಾಣ? ಹಟ್ಟು ಬಹ ಹಾಕಿ ನೋಡ್ರಿ ಕಪಿ ಅಂತವ. ಇವ್ರ ಬೆಟ್ಟಿ ಹಾಗೆ ಮುಗಿದು ಹೋದ್ರಿ. ಧೂಪಾರ್ತಿ, ಮಂಗಳಾರತಿ, ಸೊಡ್ಡಾರ್ತಿ ಆದ್ರಿ. ನಮ್ಮ ತೋಟಕ್ಕೆ ಹೋಗಬೇಕಾಗಿದೆ. ಎಲ್ಲಿಗೆ ಹೋಗ ಸುತ್ತಿ ತಗೊಂಡ್ರಿ ಮಾಡ್ತಾನೋ ಈ ನನ್ನ ಮಗ. ಇವನಂದ ನನ್ನ ಜೀವದಾಗ ಸದಾ ಲೇ ಚಂದ್ರ, ಯಾಕ ಕಪ್ಪಿ ಅಂತ ಕೊಡ್ರಂತ ಒಟ್ಟು ಗುಟ್ಟ ಕತ್ತಿಯಲ್ಲ ಮಗನ? ನೋಡು, ಮತ್ತೆ ಮಧ್ಯಾಹ್ನ ಹೊತ್ತಿನಾಗ ಮುಗಿಸ್ಬೇಕಾರ ಮಗನ ನಿನ್ನ. ಈ ನನ್ ದೊಡ್ಡ ಸಾವುಕಾರ ಏನಂತ ತಿಳ್ಕೊಂಡಿ? ನೀವೊಬ್ರು ಮನುಷ್ಯರಂತ ತಿಳ್ಕೊಂಡ್ರಿ ಅಲ್ರಿ? ಏನ ಮುಗಿಸ್ಕೊಂಡ್ರಿ? ನಿನ್ನ ಜೀವನ ಎಂಬ ಹಣದು ಯಾಕ್ರಿ? ನಾನೇನು ಬರಿ ಕೆಲಸ ಮಾಡಿದಂತ ನನ್ನ ಜೀವನ ಹಡಗ ಮುಡಿಸ್ತೀವಿ. ಹಲ್ಲತ್ತು ನಮ್ ಕುಡಿ ಇಟ್ಕೊಂಡು ಮತ್ತೊಬ್ಬರು ಹೊಸ ಪರಿಗೋಲ ಅನ್ನಂಗ ಮಾಡಿ ಮಾಡ್ಕೊಂಡು ನೋಡ್ತೀವಿ. ಯಾರಿಗೆ 10 ಪೈಸೆ ಕೇಳಂಗಿಲ್ಲ, ಅದು ನಿಜ. ಯಾಕಂದ್ರೆ ನಿನ್ನಂಗ ಏಸಿಗೆ ತರದ ಹೊಲಸು ಕೆಲಸ ಮಾಡಿ ಸಂಸಾರಕ್ಕೆ ಮತ್ತೆ ನೀರು ಬಂದ್ರ ಅದು ಚಲೋ ಆಗ್ತದೆ. ಯಾಕ್ರಿ? ಎಲ್ಲೋ ದುಷ್ಟ ಎಂಬುದ ಮಾತುಗಳಿಗೆ ಇಷ್ಟು ಇಡುತ್ತವೆ. ಹಿಡಿತ ತಪ್ಪಿದರೆ ವಾದಿಗೆ ತಿನ್ನಬೇಕಾಗುತ್ತ ಯಾಚಾರ. ನಿಮ್ಮ ಬಾಯಿ ನಿಮ್ಮಿಂದ ಮಾಡಿದ ಅಣಕಟ್ಟಿಗೆ ಈಗ ಬಿಚ್ಚಿ ಹಾಕಿರ ಮಚ್ಚಿ ತಗೊಂಡು ಒಂದು ಕಿಚ್ಚರಿಯಾಗಿ ಸುಡ್ತಾರ್ರಿ. ಚಂದ್ರ, ಇದು ಹುಲಿ. ಈ ಹುಲಿಯ ಮುಂದ ಇಲಿ ಆಟ ಪ್ರದರ್ಶಿಸಬೇಡ ಚಂದ್ರ. ನಿನ್ನ ಜೀವನ ನೀನು ನೋಡಿಕೋ. ಏನು ಹುಲಿನಲ್ಲ, ನಾನೇನು ಇಲಿನಲ್ಲ. ಜೀವಕ್ಕೆ ಹೇಳೋರು ಮೊದಲೇ ಅಲ್ಲ. ಶಾಂತಿ ಶಾಂತಿ ಶಾಂತಿಯ ಕಾರಂದನೆ ಬೆಸಬೇಡಿ ನೀವು. ಶಾಂತಿ ಕಾತನಿಗೆ ಸಿಕ್ಕ ಪ್ರತಿಫಲವೇನ್ರಿ? ಕೇವಲ ಗುಂಡಿನೇ. ಆದರೂ ಅವರು ಅಮರದೀಪ, ರಾಷ್ಟ್ರಪಿತ ಅನ್ನೋದು ಮರೆಯಬೇಡ. ನೀನೀಗ ಮೌನವನ್ನು ಆವರಿಸಿ ಸುಮ್ಮನಿದ್ದು ಬಿಡು. ಇನ್ನೊಂದು ಸಲ ಇವನ ಜೊತೆ ಮಾತಾಡೋದು ಬಿಡ್ರಿ. ನಿನ್ನಂತ ಸ್ಕೂಲಕ ಛತ್ರಿಯ ಒಡನೆ ಯಾವ ಮಾತು ಹೋಗು. ಮನೋರ, ನಮ್ಮಿಬ್ಬರ ಸ್ನೇಹ ಆಕಾಶ ಮನೆಗೆ ಮರದಂತೆ ಬೆಳೆದು ನಿಂತಿರುವಾಗ ಮತ್ತೇಕೆ ಮಾಡಿರುವೆಯಾ ಈ ದಾರಿದ್ರ್ಯ ಪುಣ್ಯ ಸವಾಸ? ಹೇಳು. ಅಂದ್ರೆ ನಾನು ನಿನ್ನ ಬಾವಿ ಮಿತ್ರನಲ್ಲವೇ? ಮಿತ್ರರ್ಯಾರು, ಶತ್ರುಗಳ್ಯಾರು?
ಅವರಂತರಂಗರೋದೆ ಮಹಾ ಕಷ್ಟವಾಗಿದೆ ಮಿತ್ರ. ಅಲ್ಲದೆ ಈಗಿನ ಸ್ನೇಹಿತನೆಂದರೆ ಬೂದು ಮುಚ್ಚದ ಕೆಂಡವಿದ್ದಂತೆ. ಹೀಗಾಗಿ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಒಂದು ತಿಳಿತ ಇಲ್ಲ. ಅಂದರೆ ನಿನ್ನ ಆತ್ಮ ಸ್ನೇಹಿತನ ಮೇಲೆ ವಿಶ್ವಾಸವಿಲ್ಲವೇ? ಹೇಳು ಮಿತ್ರ, ಮಲ್ಲಿಗೆ ಅಂತಿರುವ ಈ ನಿನ್ನ ಮನೆತನಕ ಏನಾದರೂ ದೊಡ್ಡ ಬಂದಿರೋಣ? ನಿನ್ನಂತ ಸ್ನೇಹಿತನ ಮೇಲೆ ನನಗೆ ವಿಶ್ವಾಸವಿಲ್ಲಂತ ನಾನೇ ಕೇಳಲಿ ಮಿತ್ರ. ಅಲ್ಲದೆ ನಿನ್ನಿಂದ ನನಗೇನಾದರೂ ಚರ್ಚೆ ಏನು ಅಸಂಭವ ಸಂಭವಿಸಿಲ್ಲ. ಆದರೆ ಏನು ಅನಾಹುತ ಸಂಭವಿಸಿದಿಲ್ಲ ಅಂದ ಮೇಲೆ ನನ್ನೊಡನೆ ಮಾತನಾಡೋದಕ್ಕೆ ಜರುವೆಯಾ? ಈ ವಿಷಯದಂತೂ ನಿನ್ನ ಮುಂದೆ ಏನಾದರೂ? ಪಾಪ ನಿಡಾರಂಬರ ಹೃದಯದ ನಿರ್ದೋಷಿಯಾದ ಬಡಪ್ಪಾಯಿ ನನ್ನ ಮುಂದೆ ಏನು ಹೇಳುತ್ತಾರೆ? ನೀವೊಬ್ಬರ ಸದ್ಗುಣವಂತರು, ಸೃಜನಶೀಲವಂತರು, ಈ ಸಮಾಜದ ಸುಧಾರಕರು ಅಂತ ಹೊಗಳುತ್ತಿದ್ದಾನಷ್ಟೇ. ಹೊಗಳ್ತಾ ಇದ್ದನೋ ಅಥವಾ ತೊಗಳ್ತಾ ಇದ್ದನೋ? ಇಂಥ ನರಾತ್ಮನ ಹೃದಯ ಹರಿಯುವುದು ಬಹಳ ಕಷ್ಟವಾಗಿ ಬಿಟ್ಟಿದೆ ಮನೋರ. ಹೋಗಲು ಬಿಡಿ ಮಿತ್ರ, ನಿಮ್ಮ ತೋಟದ ಪೈರು ಹೇಗಿದೆ? ಗೊಬ್ಬರದ ಸವಿ ಉಂಡು ಅಪ್ಪರಿದು ಬೆಳೆದು ಬಂತೇನು ನಿಜ. ಆದರೆ ಅದಕ್ಯಾವುದೇ ಒಂದು ರೋಗ ತಾಗಿ ವೈರ ನಾಶ ಹೊಂದಿ ಹೋಯ್ತು ಮನೋರ. ಸರಿ, ಹಾಗಾದರೆ ನಮ್ಮ ತೋಟಕ್ಕಾದ್ರೂ ಹೋಗಿ ಬರೋಣ ಬನ್ನಿ. ಇದೀಗ ನಾನು ತೋಟದಿಂದಲೇ ಬಂದಿರುವೆ. ಮೇಲಾಗಿ ಮನೆಯಲ್ಲಿ ಕೆಲಸವಿದೆಲ್ಲ, ಅದಕ್ಕಾಗಿ ಅರ್ಜೆಂಟ್ ಮನೆಗೆ ಹೋಗಲೇಬೇಕಾಗಿದೆ. ಹಾಗಾದರೆ ನಾವು ಬರುತ್ತೇವೆ. ಓಎಸ್ ಹೊಸ ವ್ಯಕ್ತಿಯ ಮಾಯದ ಜಾಲ ನೀನೇನು ಬಲ್ಲೆ? ಮಮತೆಯ ಮಿತ್ರನಂತೆ ವರ್ತಿಸಿ ಶತ್ರುವಿನ ಸೋಗು ಹಾಕಿ ಮಿತ್ರನ ಹೃದಯ ಆಗಲಿರೋದು ಕುಂಬಾರನ ತಿರುಗಿ ಎಂತ ತಿರುಗ ಹತ್ತಿದೆ. ಚೆಂದುಳ್ಳಿ ಚೆಂಗುಲಾಬಿ ಅಂತ ಬೆಳಗುತ್ತಿರುವ ನಿನ್ನ ಮಡದಿ ಮಂಗಲ ಇನ್ನು ಮೇಲೆ ನಮ್ಮ ಸತ ಭಾಗದ ಬಂದೆ ನಿನ್ನ ತಾಡಿ ಗಂಡಿನ ನೋಟ ನನ್ನ ಎದೆಯ ತೋಟಕ್ಕೆ ಮಾಟ ಮಾಡಿಸಿ ನನ್ನ ಮನ ಅದಕ್ಕಾಗಿ ರಕ್ತ ಕಿರಣಗಳು ತೂರಿ ಬರುವ ಮೊದಲು ಒಂದು ದಿನ ದುಡುಕಿ ಮಿಡಿಕೆ ಆ ತೋರಿಸಿದ ಮರವೆಂಬ ಮರ್ಕಟ ಲೋಟ ಮಂಗಲ ಸೋಲು ಕೆಲವಿನ ಮೂಲವೆಂದು ತಿಳಿದು ನಿಮ್ಮ ಸೀರೆ ಎಂಬ ಸೀರೆಯ ಸೆರಗನ್ನರಿದ ಆತ್ಮನು ವಿಶ್ವಾಸವಂತೆ ಬಂದು ಶಿರಾ ಬಿಡಿ ಬಿಡಿ ದರನೆ ಎಳೆದು ಹಪ್ಪಿ ಸೋಮದ ಬತ್ತಲಿಗೆ ಬಾಣಗಳನ್ನು ಬಿಟ್ಟು ನಸುಗೆ ಬೇರೆ ರಂಜಿಸುತ್ತಿರುವ ಈಲಿನ ಹಾಲಗಲ್ಲವನ್ನು ಕಡಿದು ನಮ್ಮೂರ ಹೆಬ್ಬಾಗಿಲಿಗೆ ಕಳಂಕದ ಮುಳ್ಳು ಹಚ್ಚಿ ಸಾಯುವಂತೆ ಮಾಡುವೆ. ಒಳ್ಳೆ ಮಂಗಲ ಕಣ್ಣಿಟ್ಟ ನಂಜುಂಡ ಎಲ್ಲ ಹಕ್ಕಿದಾಗ ಸೋಲುಗಿಲ್ಲ ಎಂಬುವುದೇ ನನ್ನ ನಿರ್ಧಾರ. ಕೂದಲವನ್ರಿ ಕೂದಲ ಕರಿ ಬಣ್ಣ
ಅక్కడ ಏರ್ಪಿನ್ನ ಉಗ್ಗ ಮುಂಗೋಟಿ ಕಾಲ್ಪಿಲ್ಲೆ ವಯಸ್ಸಿನ ಹುಡುಗಿಯರಿಗೆ ಕೈ ಕೆಟ್ಟುವ ಪ್ಲಾಸ್ಟಿಕ್ ಫ್ಯಾಷನ್ ಬೆಳೆಗಳು ಚಿಕ್ಕ ಪುಟ್ಟ ಮಕ್ಕಳಾಡುವ ಕರ್ಪೂರದ ಗೊಂಬೆಗಳು ಬಾಳ ಚಂದದ ಬರ್ರಿ 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 ಒಂದ್ ದಳತಿ ದನ ಬದ್ರಿ ನಂಗೆ ಬದ್ರಿ ಒಂದು ಗಿರಾಕಿನೂ ಕೂಲ ತಗೊಂಬರ ಒಂದು. ಓಹೋ ಅಲ್ಲವರ ಸುಂದರ ಚನಿವಿ ನಯ ಚೆಲ್ಲುತ್ತ ಬೆಳ್ಳಿಯಂತೆ ಬಳಕುತ್ತ ಬಂತಲ್ಲ ಬರಲಿ ಬರಲಿ ಕೆಲಸ ಪಸಂದಿತ್ತು. ಬನ್ನ ಅక్కడ ಏರ್ಪಿನ್ನ ಸೂಜಿ ಎಲೆಸ್ಟಿಕ್ ಎಲ್ಲ ನಮ್ಮನೆ ಸಿಗ್ತಾವ. ಬರ್ರಿ 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 ಬಂದ್ರ ಮಾವನ ಬುಲೆಟ್ ಗಾಡಿ ಬಡ 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 ನಡುಗೂರಾಗ ಹೊಡೆದರ ಕಡಿಲಿ ಕಡೆತನ ಬಿಡದಿಲ್ಲ ಬಿಟ್ಟರ ಜಾತಿಯ ಮಗ ಅಲ್ಲ ನಾನಿ ಕೇಳ್ದಂಗಾಗರಿಲ್ಲ ಮಪ್ಪಾಡನಲ್ಲ ಯಾರ ಹಂಜಿಕೆ ನನಗಿಲ್ಲ ನಡುಗೂರಾಗ ಕೂಲಕ್ ರಿಬ್ಬನ್ನ ಅక్కడ ಏರ್ಪಿನ್ನ ಸೂಜಿ ಎಲೆಸ್ಟಿಕ್ ಎಲ್ಲ ನಮ್ಮನೆ ಸಿಗ್ತಾವ. ಬರ್ರಿ 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 ವ್ಯಾಪಾರ ಬೇಕಾದಲ್ಲೇ ಬಂದಿವ್ರಿ ಅಕ್ಕವರೇ. ಊಟ ನಮಗೂ 2 ಪಿನ್ನ ಬೇಕಾಗಿದೆ. 2 ಪಿನ್ನ ನಿಮಗೆ ಯಾವ ಪಿನ್ನ ಬೇಕು? ಗ್ಯಾಸ್ ಪಿನ್ನ ಬೇಕು, ಸ್ಟವ್ ಪಿನ್ನ ಬೇಕು? ಅಲ್ಲ ನಿಮ್ ಬ್ಲೌಸ್ಗೆ ಆಗ್ತಲ್ಲ ಆ ಪಿನ್ನ ಬೇಕು. ಓದುದ್ದನು ಬಾಳ ರಗಡಾಗ್ಯಾವಪ್ಪ ನಮ್ಮ ಕಡೆ. ಇಲ್ಲಿ ಇಟ್ಟಿಟ ಪಿನ್ನ ಅವ ಪಿನ್ನ ಕೊಡೋಲೆ ಇಲ್ಲಿ ಹಾಕೊಳಕ್ ಪಿನ್ ಕೊಡ. ಅವು ರೊಕ್ಕಕ್ಕೆ ಕೊಡಂಗಿಲ್ಲ, ನಿಮ್ ತಲೆಗಿರ ಕೂದಲಕ್ಕೆ ಕೊಡ್ತೇವೆ. ಕೂದಲಕ್ಕ ಹಾ ದೇಕಿಯೇ ರಿಬ್ಬನ್ನ ಏ ಹಕ್ಕಡ ಏ ಏರ್ಪಿನ್ನ ಏ ಒಳಪಿನ್ನ. ಒಳಪಿನ ಹೆಂಗ್ ಇಟ್ಕೋತಾರ ನಿಮ್ ಕಡೆ? ನಮ್ ಕಡೆ ಹಂಗಲ್ಲಪ್ಪ, ಹಿಂಬರಕ ಬಗ್ಗಿಸಿ ಬಿಡಿತಾರ ಒಳಪಿನ. ಏ ನಿಮ್ಮ ಅವನ ಏನ್ ಮಾತಾಡ್ತೀಯ? ಮಾತಾಡ್ತಿ ಸ್ವಲ್ಪ ಚಲೋ ಮಾತಾಡ. ಹಿಂಗ ತಿಂದ ಮಂಗ್ಯಾರಂಗ್ ಮಾಡಾಕತ್ತಿ. ಅಚ್ಚು ಕನ್ನಡದಾಗ ಹೇಳ ಯಾವ್ಯಾವ ಪಿನ್ ಅದಾವು ನೋಡ್ರಿ. ನಮ್ ಬಿಸ್ನೆಸ್ ಅಕ್ಕವ್ರ ನಮ್ ಬಿಸ್ನೆಸ್ ವ್ಯವಹಾರದಾಗ ನಮ್ ಬಾಯಿ ಇರೋದ ಇಲ್ಲ. ಹೋಗ್ಬಿಡು, ನಿನ್ನ ಬಾಯಿ ಹೆಂಗಾರ ಯಾಕಿರ್ಲಕ್ಕ.
ಮತ್ತ ನಮ್ಮ ಪಿನ್ನಾನ ರೊಕ್ಕಕ್ಕೆ ಹೆಂಗೆ ಕೊಡ್ತೀನಿ? ಆಗ್ಲೇ ಹೇಳಿದಿವಲ್ರಿ ರೊಕ್ಕ ಕೊಡಂಗಿಲ್ಲ ನಿಮ್ ತಲೆಗೆ ಕೂದಲು ಕೂದಲ್ಕಂತ ಏ, ಒಂದ್ಸರಿ ಹೇಳಿದ್ರ ಸಾಕಾಗಿಲ್ಲ ಏ, ನೀ ಎಲ್ಲಿ ಬೇಕಾದ್ರೆ ಕೇಳ್ತಿಲ್ಲ ಇಲ್ಲ ಕೂದಲ ಕೊಡಕ್ ಬರ್ತೈತಿ ಹಾ ಮನೀಗ ಬಾ ರಾತ್ರಿ ಬಾ ಏ ಸುಮ್ಕುದ್ರ ನೀನ ರಾತ್ರಿ ಹಂಗ ಎಬ್ಬಿಸ್ಕೊಂಡ್ ನಿಂತಿಲ್ಲ ನಾ ಎದಕ್ ಮಾಡ್ತೀನಿ ಕೂದಲ ಕೊಡಾಕ ರಾತ್ರಿ ಬಾ ದಾಚಿಟ್ಟಿರ್ತೀನಲ್ಲ ಕೂದಲ ಕೊಡ್ತೀನಂತ ಆಯ್ತು ಅಂತ ಕೆಲಸ ಬಗೆಹರಂಗ ಕಾಣಿಸ್ತೈತಿ ಹಾಗಾದ್ರೆ ಬಾಯಾರ ನಿಮ್ಗೆ ಯಾವ ಪಿನ್ನ ಬಸಂತ ಬರ್ತೈತಿ ನೋಡಿ ತಗೊಳ್ರಿ ನಾಳೆ ನಿಮ್ಮ ಮನೆ ಕಡೆ ಬಂದು ನೀವು ಓದೇವಲ್ಲ ತಗೊಂಡು ಹೋಗ್ತೀನಿ ಜಲ ಜಲ ಸಾಮಾನೆಲ್ಲ ಬರೋಬ್ಬರ ಅದಾವು ಆದ್ರೂ ಸ್ವಲ್ಪ ಸುಮಾರು ಅನ್ನೋ ಶಬ್ದ ಬಿಟ್ಟು ಮಾತಾಡ್ರಿ ನಾವು ಖರೀದಿ ಮಾಡ್ಬೇಕಾರೆ ಮೇಲೆ ಖಾತ್ರಿ ಮಾಲ್ ತಂದಿರ್ತೀವಿ ನೀವು ಹಿಂಗೆಲ್ಲ ಅನುಮಾನ ಮಾಡ್ರಿ ಏನಿಲ್ಲ ಒಳಗ ಅಂದಿಲ್ಲ ನಾನು ಆದ್ರೂ ಇದೇ ನನ್ನ ಪಿನ್ನ ಎಷ್ಟು ತುದಿ ಮಂಡೈತಿ ಅಲ್ಲ ಎಷ್ಟು ತುದಿ ಗಾವಾಗಂಗಿಲ್ಲ ನಮ್ಮ ಚೂಪಿರ್ಬೇಕು ತುದಿ ಏನ್ ಮಾಡ್ತೀರಿ ತುದಿ ಎಲ್ಲ ಮುಳ್ಗಡೆ ಹೋಗ್ತದ ಮಂಡೈತು ನೋಡ್ ಕೈ ಆಡಿಸಿ ಮಂಡೈತೆ ಚೂಪೈತೆ ಒಂದ್ ಸ್ವಲ್ಪ ಚುಚ್ಕೊಂಡು ನೋಡ್ರಿ ಗೊತ್ತಾಗುತ್ತೆ ಚುಚ್ಚುಕೊಂಡಲ್ಲ ಹೇಳಕ್ ನನಗೆ ಮಂಡೈತಿ ಹೋಗ್ಬಿಡು ಬರ ಪಿನ್ನ ಅಷ್ಟೇ ಕೊಟ್ಟಿಲ್ಲ ಮತ್ತೇನ್ ಕೊಡ್ಲಿ ಹೆಣಾರ್ಕ ಕಟ್ಟಕ್ಕೆ ರಿಬ್ಬಿನ್ ಕೊಡು ರಿಬ್ಬನ್ ಏನ್ ಕೊಡ್ತೀವ್ರಿ ಇಲ್ಲಂತ ಮಾತ್ರ ಹೇಳಂಗಿಲ್ಲ ನಿಮ್ ತಲೆಗಿರ ಕೂದಲ ಜಾಸ್ತಿ ಕೊಡ್ಬೇಕಾಗ್ತೈತಿ ನಾನು ಕೂದಲ ಮೇಲೆ ಭಾಳ ಜೀವ ಇದ್ದಂಗ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ನಾವು ನೋಡಕ್ ಸಣ್ಣ ಸಣ್ಣ ಹುಡುಗರು ಮಾಡದ ಇದ್ರೇನ್ ಮಾಡಾರ ಇದ್ರೆ ಏನ್ ಮಾಡೋರ ನೋಡಿದ್ರೆ ಬಿಡಂಗಿಲ್ಲ ನೋಡು ನೇತಾ ಅದಾಳ ಆಕಿನ ತಲೆ ಏನು ಕೂದಲ ತಂದು ಕೊಡ್ತೀನಿ ಸುಮ್ಮಂದ ಅದಾಳ ಮಾರುದವು ಆಕಿನ ಬೇಕಾದ್ರೆ ಕತ್ತರಿಸಿ ಕೊಡ್ತೀನಿ ಎಲ್ಲ ವಿಕ್ರೇಣಕ ಅದಾವ ಆಕಿನ ಇಂಚು ಅದಾವ ಆಕಿನ ಕತ್ತರಿಸಿ ಕೊಡ್ತೀನಿ ಎಷ್ಟು ಮಂದಿ ಕೂದಲ ಬೇಡಲೆ ನಿಂತಗ ಇಕ್ಕಟ್ಟು ಯಾರ ಕಡೆಯಿಂದ ಬಡ್ಸ್ಕೊಂಡಿರ ಮತ್ತ ಹುಷಾರಿ ಏ ನೀ ಚಿಂತೆ ಅಲ್ಲದ ಒಬ್ಬೊಬ್ರ ಕೂದಲು ಕತ್ತರಿಯಿಂದ ಕತ್ತರಿಸೋದೈತಿ ನಿನ್ನ ಕೈಯಾಗ ಹೇಳೋದೈತಿ ಅಲ್ರಿ ಇಕ್ಕಟ್ಟು ಯಾರ ಕಡೆಯಿಂದ ಬಡಿಸ್ಕೊಂಡಿರ ಮತ್ತ ಹುಷಾರಿ ಅಲ್ಲದ ಕೂದಲ ಮರ ಈ ರೀತಿ ಹೇಳ್ಯಾರ ಅಂತೇಳಿ ಕತ್ತರಿಯಿಂದ ಹುಡುಗಿಯರ ತಲೆ ಕಟಿಂಗ್ ಮಾಡ್ತಂತೇಳಿ ಒಣಗಿರೋ ಹುಡುಗರ ಕಡೆಯಿಂದ ಮತ್ತೆ ಬಡಿಸಿರ ಮತ್ತೆ ಹುಷಾರಿ ನಿನಗೆ ಮತ್ತೆ ಇನ್ನೊಂದ್ಸಾರಿ ವ್ಯಾಪಾರ ಮಾಡಕ ಬಿಡಂಗಲ್ಲ ಹೇಳಿ ಕೇಳಿ ನಮ್ಮ ಆಂಜನೇಯ ಸೇವಾ ಸಮಿತಿ ಹುಡುಗರದರ ಇಲ್ಲ 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 ನಿನಗೇನು ಓಡ್ಸಂಗಿಲ್ಲ ಹಂಗಾರ ತಗೊಳ್ರಿ ರುಬ್ಬನ ಏನಾಗ್ತೈತೋ ಆಗ್ಲಿ ನಿನ್ನ ಪಿನ್ನಾನು ಕೊಟ್ಟಿ ಹಂಗಾರ ನಾ ಬರ್ಲ ಹಂಗ ನೋಡ್ ಪುಷಾಟಿ ತಗೊಂಡ್ ಹಂಗ ಹೋದ್ರೆ ನಾವ್ ಸುಮ್ಮನೆ ನೀ ಯಾಕ್ಬಿಡ್ತೇಪ್ಪ ತಿಂಡಿ ಎಬ್ಸ್ಕೊಡ ಬಂದಿ
ಪೂರ ಸಮಾಧಾನ ಆಕಿ ಬಾಯ್ ಬಾಯ್. ಅಂತೂ ರೋಡಾದ ಗಾಡಿಗೆ ಅಡ್ನೋಡಾದ ಗಾಡಿಗೆ ರೋಡ್ ಕ್ಲಿಯರ್ ಆದಂಗೆ ಆಯ್ತು. ಇನ್ನು ಗಾಡಿ ಎತ್ತಿ ಸ್ಟೇರಿಂಗ್ ಗಟ್ಟಿಗೆ ಹಿಡ್ದು ಗಾಡಿ ನಡ್ಸೋಕೆ ಅನುಕೂಲ ಐತಿ. ಒಂದ್ ವೇಳೆ ಏನಾರ ಗಾಡಿ ಬ್ಯಾಲೆನ್ಸ್ ತಪ್ಪಿ ನಾಗನಗೌಡ್ರು ತೆಗೆದ ಕಂಡ್ರೆ ಮೌಲೆಲ್ಲ ಕೆಗರಿದ್ರಾತಿ. ಅಲ್ಲ, ಈ ಸುವರ್ಣದ ಸುವಾಸನೆ ಇದುವರೆಗೆ ನನ್ನ ಗೊಲ್ಲ ಗೊಲ್ಲ ಅಂತ ಕರೆದೋದಲ್ಲ, ನಿಜವಾಗಲ್ಲ ನೇನು ಕುಲಪನ ಮಾಡ ಗೊಲ್ಲ ಅಂತ ತಿಳ್ಕೊಂಡಳ. ನಾನು ಉತ್ತಮ ಕುಲದ ಲಿಂಗಾಯತ ಮನುಷ್ಯರೇ, ಅಲ್ಲದೆ ತ್ರಿಕಾಲ ಲಿಂಗ ಪೂಜೆ ಮಾಡುವಂತ ವ್ಯಕ್ತಿ. ಇಂಥವನಿಗೆ ಗೊಲ್ಲ ಗೊಲ್ಲ ಅಂತ ಕರೆದೋದಲ್ಲ ಈ ಚಿಲ್ಲರೆ ಅಂತೀವಿ. ಏನೋ ಈ ದಂಧೆದಾಗ ಸ್ವಲ್ಪ ಪ್ರಾಫಿಟ್ ಆಗ್ತದೆ ಕೈ ಹಾಕಿದ್ರೆ ಅಷ್ಟ. ಇನ್ ಮೇಲೆ ಈ ಚಿಲ್ಲರ್ ಉದ್ಯೋಗ ಮಾಡ್ಬಾರ್ದು. ಯಾಕಂತ ಕೇಳ್ರಿ, ಮುಂದ್ ಕುಂತೀರಿ ಇನ್ ಮೇಲೆ ಆಯ್ತಿ. ಹೆಂಗ ಡಾಕ್ಟ್ರಿಗೆ ಕಲ್ತೀನಿ. ಈ ಊರಾಗ ಒಂದು ಹೊಸ ದವಾಖಾನೆ ತೆಗೆದ್ರೆ ತೆಗನ ಮಾವ ಕಲಿಸಿ ಅದು ಸೂಚಿ ಮಾಡೋದು. ಗಳಿಕೆ ಆತೈತೆ, ವರ್ಚಸ್ಸು ಬೆಳ್ತೈತೆ. ಇಂಥ ಗುಲಾಬಿ ಬಣ್ಣದ ಹುಡುಗಿಯರ ನಂಬಲೆ ಪಕ್ಕ ಬಿಡ್ತಾರ. ಬಾಯ್.
ಸನ್ನಿವೇಶ ನೋಡುವುದಿಲ್ಲ. ಭೂಮಿ ಮೇಲೆ ಕಣ್ಣಿನ ವಕ್ರದೃಷ್ಟಿ ಬೇರೆ, ಅದೇಗೋ ಸುಂದರ ಮತ್ತೆ ನಮ್ಮ ಚೇತನದಲ್ಲಿ ನಡೆಯುವ ತರಗತಿಗಳ ಮೇಲೆ ತನ್ನ ಉಪಕರಣಗಳೆಂಬ ವಂಗಿನ ಸೂಚಿ ಅಂತಗೊಳಿಸಿದ್ದಾನೆ. ಇತ್ತ ನೋಡುಪಿ ಹಸುರುಡಿಯಿಂದ ಅಲಂಕೃತವಾದ ಆಕಾಶ ಮೇಲಿಗೆ ನೀಲಿ ಬಾಂಧವಕ್ಕೆ ಸರಿ ಸುಂಬರ ನೀಡಲು ಕಾತರಿಸುತ್ತವೆ ಏನೋ ಎಂಬಂತೆ ಭಾಸವಾಗುತ್ತದೆ. ಹತ್ತ ಮಾಮರದಲ್ಲಿ ಕುಳಿತ ಜೋಡೆಕ್ಕಿಗಳು ಕಿಲಕಿಲ ನಾದಗೈಯುತ್ತಾ ಚಾಮರಾಜಾಡುತ್ತವೆ. ಬೆಟ್ಟದ ಮೇಲಿನ ಉಡುಕವು ತುಬಿಕಿ ಜಾರಿಗೆ ಬರುತ್ತಿರುವ ಜನ ರಾಷ್ಟ್ರಗಳ ರಮ್ಯ ದೃಶ್ಯ ಯಾರಂಗಲದೆ ನಿರ್ಭಯವಾಗಿ ಚೀಸಿ ಮೆಲ್ಲನೆ ಹಿಡಿಯುತ್ತಾ ಬರುತ್ತದೆ ತಂಗಾಳಿಯ ಸೆಳೆತಕ್ಕೆ ಸಿಕ್ಕು ಬಿದ್ದ ಪ್ರಣಯ ಪ್ರೇಮಿಗಳನ್ನು ಪ್ರೇಮ ಸಾಗರವನ್ನು ತಿಳಿಸುತ್ತದೆ. ಪ್ರೇಸಿ ತೆರೆದು ಈ ಮನೋಹರವಾದ ಸಮಯ ಇಂಥ ನಿತ್ಯ ಕಾಣುವ ಯಾವ ಪ್ರೇಮಿಗಳೇ ತಂಗರು. ನಿಜ ಮನೋಜ್, ಇಂಥ ಶರತ್ಕಾಲದ ಸೂರ್ಯೋದಯ ಸಮಯವನ್ನ ಕಾಣ್ತಾ ಇರೋ ಈ ಮನುಷ್ಯ ಜನ್ಮ ನಿಜವಾಗ್ಲೂ ಎಲ್ಲಕ್ಕಿಂತಲೂ ಮಿಗಿಲಾದದ್ದು. ಅದು ಅಲ್ಲಿನ ಸುಂದರವಾಗಿರೋ ಆ ಸರೋವರದಲ್ಲಿ ಆ ಕೋಗಿಲೆಗಳ ಗಾಯನ ನಮ್ಮಂಥ ನವ ಪ್ರೇಮಿಗಳಿಗೆ ಶುಭವನ್ನ ಹಾರೈಸ್ತಾ ಇದೆ. ಅಷ್ಟೇ ಇಲ್ಲ, ಈ ಪ್ರೇಮಿಗಳ ಕಣ್ಣಿಗೆ ರಸದೌತಣ ನೀಡ್ತಾ ಇರೋ ಈ ಪ್ರಕೃತಿ ಸೌಂದರ್ಯವನ್ನ ಎಷ್ಟು ಕೊಂಡಾಡಿದರೂ ತೀರಿಸಲಾಗದು ಈ ಸುಂದರ ತಾಣದ ಸೊಬಗು. ಹೌದು ಗೀತಾ, ನಮ್ಮ ಸುತ್ತಮುತ್ತಲು ದಟ್ಟವಾಗಿ ಬೆಳೆದಂತ ಅಲ್ಪ ವೃಕ್ಷಗಳು, ಆಕಾಶ ಮಲ್ಲಿಗೆ ಮರಗಳು, ವಿವಿಧ ಬಳ್ಳಿಗಳು, ಅನಂತ ಪರಿಮಳ ಆದರ್ಶ ಪ್ರಮೇಯ ಪೂಜೆಗಳನ್ನು ಘೋಷಿಸುತ್ತವೆ. ಹೇಳು ನೋಡುವ. ನಿಜ, ಜಗದ ಜಂಜಾಟದಲ್ಲಿ ಎಲ್ಲವನ್ನ ದೂರೀಕರಿಸಿ ಏಕಾಂತದಲ್ಲಿ ಈ ವನದಲ್ಲಿ ವಿಹರಿಸಿ ಮೈ ಮರೆತು ಹಾಡಿ ಕುಣಿದು ತೇಲಾಡುವಂತೆ ಪ್ರೇರೇಪಿಸುತ್ತಿದೆ ಅಲ್ಲವೇ? ನಿಜ ಗೀತಾ, ಭೂದೇವಿ ಸಮ್ಮಿಶ್ರ ವರ್ಣದ ಹೊಯ್ಕೆಗೆ ತೊಟ್ಟು ಹಸಿರು ಕಾಂತಿಯ ಸೀರೆಯನ್ನುಟ್ಟು ವಿಶಾಲವಾದ ಅಣಿಯ ಮೇಲೆ ಒಂಬಳದ ಹರಡನ ಕಿರಣ ಸಿಂಧೂರು ಬಿಂದು ಇಟ್ಟು ಇಂಥದಿಂದ ಜಯಂಕಾರನಾದ ಕೈ ಬಿಚ್ಚುವುದ ಪ್ರೇಮಿಗಳನ್ನು ತನ್ನತ್ತ ಕೈ ಮಾಡಿ ಕರೆದು ಕಣ್ಮಣಗಳ ಭಾವ ಉದ್ರೇಕಗೊಳಿಸುವ ಈ ದೃಶ್ಯ ಪ್ರಣಯಗಳಿಗೆ ಪರಮೈಶ್ವರ್ಯ. ಹೌದು ಮನೋಜ್, ತರ ತರದ ಪರಿಮಳ ತೈಲವನ್ನ ಮೈಗೆ ಲೇಪಿಸಿಕೊಂಡು ಘಮಘಮಿಸುವ ಹೂವುಗಳಿಂದ ಅಲಂಕೃತವಾಗಿರೋ ಇವನ ರಾಣಿಯನ್ನ ಬಿಟ್ಟು ವಸತಿ ಗ್ರಾಮಕ್ಕೆ ಹೋಗೋದಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ. ಅಷ್ಟೇ ಇಲ್ಲ, ಇನ್ನು ಸ್ವಲ್ಪ ಹೊತ್ತು ಇಲ್ಲಿ ಕಾಲ ಕಳೆದು ಈ ಮನದ ಬೇಸರವನ್ನ ಕಳಿಬೇಕೆನ್ನುವುದು ನನ್ನ ಆಸೆ. ಭಾವನ ಉನ್ಮಾನದಲ್ಲಿ, ಪ್ರೇಮದ ಹುಚ್ಚಿನಲ್ಲಿ, ಹಿರಿಯ ಸೊಬಗಿನಲ್ಲಿ ಅತಿಯಾಗಿ ಮುಳುಗಬಾರದು. ಹೇಗಿದೆ? ಅತಿವ್ಯಾಮೋಹ ಸರ್ವನ ಸ್ಥಿತಿ. ಇಟ್ ಈಸ್ ಟೂ ಮಚ್ ಬ್ಯಾಡ್. ನೋಡಿ, ಆಸರಿಲ್ಲದ ಈ ಬಳ್ಳಿಗೆ ನೀವೇ ಆಸರದ ಮರವಾಗಿ ನೀರಾಗಿ ಪೋಷಿಸುತ್ತಿರುವಾಗ ಈ ಲತೆಗೆ ಎಂದಿಗೂ ಮುಸುಕದು ಆ ಸಂಶಯದ ಭಾವ. ಮಾತಿನ ಮಾಡಗಾರ್ತಿ ಒಂದೇ ಮೇಲೆ ಕುಳಿತ ಜೋಡಿ ಪಾರಿವಾಳ ತರ ನಾವಿಬ್ಬರು ಆಲಿಂಗನದಿಂದ ನಡೆಬರಲೇ. ನೋಡಿ, ನನ್ನ ಆರಾಧ್ಯ ದೈವವೇ ನೀವಾಗಿ ನನ್ನ ಜೊತೆಯಲ್ಲಿ ಇರಬೇಕಾದ್ರೆ ನಾವಿಬ್ಬರು ಯಾವ ಸಂಶಯವಿಲ್ಲದೆ ನಕ್ಕು ನಲಿಯಬಹುದು ಅಲ್ವೇ? ಸುಂದರ ಸುಖಮೋಹಲೆ ಆನಂದರಾಗದಲ್ಲಿ. ಹಾಗಾದ್ರೆ ಈ ಸುಂದರವಾಗಿರೋ ಸರೋವರದಲ್ಲಿ ನಾವಿಬ್ಬರು ಹಾಡಿ ನಲಿಯೋಣವೇ? Bye.
ನಮ್ಮಿಬ್ಬರು ಕೂಡ ವಾದರು ಅದು ಸರಿಯಾಗಿ ಬೆಳೆಯುವುದಿಲ್ಲ. ಏಕೆಂದರೆ ಆತಂಕದ ಗೋಡೆಗಳು ಅಧಿಕವಾಗಿವೆ ಈ ಬಾಳದಾರಿಯಲ್ಲಿ. ನೋಡಿ, ನನ್ನ ನಿಮ್ಮ ಪ್ರೇಮ ಸಂಕೋಲೆಯಲ್ಲಿ ಬಂಧಿತರಾಗಿರುವಾಗ ಯಾವ ಅಡ್ಡಗೋಡೆ ಕಟ್ಟಿದರೂ ನಮ್ಮನ್ನ ಬೇರ್ಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಈ ಪ್ರೇಮ ಪರ್ವತಕ್ಕೆ ನಂಜುಂಡ ಅಡೆತಡೆ ಆಗೋದಿಲ್ಲವೇ? ನೀವ್ ಹೇಳ್ತಾ ಇರೋ ಮಾತು ಸತ್ಯ. ಈ ನಮ್ಮ ಕಪಟ ಪ್ರೇಮಾಂಕುರಕ್ಕೆ ಅವನೊಬ್ಬನು ಕಂಟಕವಾಗಿದ್ದಾನೆ ಅಂದಾಗ ಇದಕ್ಕೇನಾದ್ರೂ ಉಪಾಯ ಇದೆಯೇ? ತಲೆಯಲ್ಲಿ ವ್ಯಕ್ತಿ ಮೈಯಲ್ಲಿ ಶಕ್ತಿ ತುಂಬಿರುವಾಗ ಇಂಥ ಉಪಾಯಗಳಿಗೆ ನಾವು ಪ್ರಯತ್ನಿಸಿ ಗುಪ್ತವಾಗಿದ್ದ ಆ ವಿಚಾರ ಧೋರಣೆಯನ್ನು ಮನೆಯಲ್ಲಿ ವ್ಯಕ್ತಪಡಿಸಿದೆ. ನಡೆ ಹೋಗೋಣ. ಅಯ್ಯೋ, ಏನು ಹೇಳ್ತಾ ಇದ್ದೀರಾ? ನಾನೀಗ ನಿಮ್ಮ ಜೊತೆಯಲ್ಲಿ ಬಂದಿದ್ರೆ ನೋಡಿದ ಜನ ನಮ್ಮನ್ನ ತಪ್ಪಾಗಿ ಕಲ್ಪಿಸ್ಕೊಳ್ಳೋದಿಲ್ಲ. ನೋಡಿ, ನೀವು ಮುಂದೆ ಹೋಗಿ ನಾನು ಸ್ವಲ್ಪ ಹೊತ್ತು ಬಿಟ್ಟು ನಂತರ ಬರ್ತೀನಿ, ಸರಿನಾ? ಗುಡ್ ಬೈ. ಮತ್ತೆ ನಮ್ಮಿಬ್ಬರ ಈ ಮಿಲನ ನಾಳೆ ಇದೇ ಸಮಯಕ್ಕೆ ಇದೇ ವನದಲ್ಲಿ. ರಸಭರಿತ ಹಣ್ಣಿನಂತ ಹೃದಯದವಳು ನಾ ಇದು ಬರ್ಲಿಕ್ಕಿತ್ತ. ಸರಿ, ಈ ನಿಮ್ಮ ಪ್ರೇಮ ಪುತ್ಥಳಿಯನ್ನ ಮರಿಬೇಡಿ. ಮುಟ್ಟಾಳ, ಈ ನನ್ನ ಪ್ರೇಮ ಪಾಶದಲ್ಲಿ ಬೀಳ್ತಿರೋ ನೀನೊಂದು ಮಬ್ಬು. ಏಯ್, ಸಹೋದರರ ಸಹಾಯದಿಂದ ಪದವಿ ಮುಗಿಸಿದ ಮಾತ್ರಕ್ಕೆ ನಿನಗೇನು ತಿಳಿಯೋದು ಪ್ರಪಂಚದ ಜ್ಞಾನ? ಯೌವನ ಮದದಲ್ಲಿ ಹೆಣ್ಣಿನ ಮೋಹ ಜಾಲದಲ್ಲಿ ಬಿದ್ದ ನಿನಗೆ ಅದು ಹೇಗೆ ಅರ್ಥವಾಗಬೇಕು? ಹೆಣ್ಣಿನ ಒಳ ಸಂಚು ನೀನು ಅಂತ. ಅಯ್ಯೋ ಹುಚ್ಚ, ನಾ ಗೈದ್ರ ಈ ನಾಟಕವನ್ನೇ ನಿಜ ಅಂತ ಅರಿತು ಹೋಗಿರೋ ಒಬ್ಬು ನೀನು. ನಿನ್ನೆ ದಿನ ಆ ತ್ರಿಪುರ ಸುಂದರಿ ಟಾಕೀಸ್ ನಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಮಮತಾಳ ಜೊತೆ ಕುಳಿತುಕೊಂಡು ಸಿನಿಮಾ ನೋಡ್ತಾ ಇರೋದನ್ನ ನಾನು ಕಣ್ಣಾರೆ ಕಂಡಿಲ್ಲ ಅಂತ ನೀನ್ ಅನ್ಕೊಂಡಿದ್ರೆ ನಿನ್ನಂಥ ದೊಡ್ಡ ಬೇರೆ ಯಾರು ಇಲ್ವೋ? ಅಷ್ಟೇ ಇಲ್ಲ, ಸಮಯ ನೋಡಿ ಈ ನನ್ನ ಮತ್ತನ್ನ ಬಳಸಿ ನಿಮ್ಮೆಲ್ಲರಿಗೂ ಒಂದು ಗತ್ತು ತೋರಿಸಿ ಆದಷ್ಟು ಬೇಗ ಅಣ್ಣ ತಮ್ಮಂದಿರ ಮಧ್ಯೆ ಸಂಚನ ಕಿಳಿಯನ್ನ ಹೊಂದಿಸಿ ನಿನ್ನ ಆಸ್ತಿನ ಲಪಟಾಯಿಸ್ಕೊಂಡು ನಿನಗೆ ಕೈ ಕೊಟ್ಟು ಓಡ್ ಹೋಗೋದೇ ಈ ಗೀತಾ ಗರಿ. ಬಟ್
ಸಿಚುವೇಶನ್ ನೋಡ್ತಾ ಇದ್ರೆ ಸತ್ಯ ನನಗೆ ತಕ್ಕ ಮನದರಸ ಅಂದ್ರೆ ಆ ನನ್ನ ನಂಜುಂಡನೇ, ಬಟ್ ನೀನಲ್ಲ. ಯಾರು? ನನ್ನ ಮುಂಬದಿ ಬಾಳಿಗೆ ನೀನಾದೆ ಅರಸಿ. ಓಹೋ, ನೀವಾ? ಬನ್ನಿ ನಂಜುಂಡ, ನಾನು ಬೇರೆ ಅದ್ಯಾರು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ನಿನ್ನ ಈ ಸುಂದರತೆ ಮುಟ್ಟುವ ಅಧಿಕಾರ ನನ್ನೊಬ್ಬವನಿಗೆ ಬಿಟ್ಟು ಇನ್ಯಾರಿಗುಂಟು ಚಂದ್ರಚಕೋರಿ? ಈ ನಿರ್ಜನವಾದ ಕಾಡಿನಲ್ಲಿ ಒಬ್ಬಳ ಏಕಾಂಗಿಯಾಗಿ ಬಂದು ನಿಂತಿಲ್ಲ, ಕಾರಣ ಅದು ನಿಜ. ನೋಡಿ, ಭಾಸ್ಕರ ಮೋಡದ ಮರೆಯಲ್ಲಿ ಅಡಿತಿರುವಾಗ ತಾವರೆ ಬದುಕೋದಿಕ್ಕೆ ಸಾಧ್ಯ? ಅದರಂತೆ ನೀವಿಲ್ಲದೆ ಈ ನನ್ನ ಮನಸ್ಸು ಒಂದು ಕ್ಷಣ ಕೂಡ ಬದುಕೋದಿಲ್ಲ. ನೀವನ್ನ ಹುಡುಕುತ್ತಾ ಈ ವನಕ್ಕೆ ಬಂದೆ, ನೀವು ಎಲ್ಲಿಯೂ ಕಾಣಲಿಲ್ಲ. ಆಗ ಬೇಸರವಾಗಿ ಕೊನೆಗೆ ಈ ವನ ರಾಣಿ ಆಗಮಕ್ಕೆ ನಾನೇ ಬರ್ಬೇಕಾಯ್ತು. ಶಬಾಷ್ ಮೊಯ್ಲಿ, ಅಂತೂ ಈ ತರುಣ ನಂಜುಂಡ ಸರ್ಕಾರ ನಿನ್ನ ಜಿಂಕೆ ಕಂಡಿನಂತಿರುವ ಅಚ್ಚಾಗಿ ಕುಳಿತುಕೊಂಡ ನಾನು. ಅಲ್ವೇ ಮತ್ತೆ, ಮಾಗಿ ನಿಂತಿರೋ ಹಣ್ಣಿನಂತೆ ತುಂಬಿ ನಿಂತಿರೋ ಈ ನನ್ನ ದೇಹವನ್ನ ನೀವು ಯಾವತ್ತು ಅಪ್ಪಿ ಒದ್ದಾಡಿದ್ರೋ ಆವತ್ತಿನಿಂದ ಈ ನಿಮ್ಮ ಸುಂದರ ಭಾವಚಿತ್ರ ನನ್ನ ಎದೆಯಲ್ಲಿ ಅಚ್ಚಳಿಯಿದೆ, ಕಲೆಯಾಗಿ ಶಿಲ್ಪಿಯಂತೆ ಮೂಡಿಬಿಟ್ಟಿದೆ. ನಿಜ ಪ್ರಿಯೆ, ಅನ್ನೋದಿನ ನನ್ನ ಕಾರ್ಯಕ್ಕೆ ಚತುರ ರಸಿಕಳು ನೀನು. ಗೀತ, ನಿನಗೊಂದು ಮಾತು ಹೇಳಬೇಕಾಗಿತ್ತಲ್ಲ, ಮರ್ತು ಬಿಟ್ಟಿದ್ದೆ. ಹೇಳಿ, ಅದ್ಯಾವ ವಿಷಯ? ಹೊಲುದಿನ ಹಗಲಿರಲು ನನ್ನೆದೆ ಒಳಗೆ ಮೊಳ್ಳು ಮೊಳ್ಳು ಹಾಗೆ ಚುಚ್ಚುತ್ತಿರುವ ಗರಿಷ್ಠಗಳಾದ ಮನುಜ ಅವನಿವನಲ್ಲಿ ತುಂಬಿ ತುಳುಕುತ್ತಿರುವ ಅಂಧತ್ವದ ಬಿಂದಿಗೆಯನ್ನು ಒಡೆದು ಬೀದಿ ಪಾಲು ಮಾಡಬೇಕು. ಹೌದಾ? ಆದ್ರೆ ಅದ್ ಹೇಗ್ ಸಾಧ್ಯ? ಅದು ನಿನ್ನಿಂದ ಸಾಧ್ಯವಾಗದೇನೋ ಕಾರ್ಯ. ಅದಕ್ಕೆ ನೀನು ಮೋಕ್ಷಳಾಗಿ ನಿಲ್ಲುವುದೇ ನಿನ್ನ ಕರ್ತವ್ಯ. ಮನುಜ ಬಲು ರಸಿಕ, ಅಷ್ಟೇ ಕಾಮಕ. ಮಾಯಜಾಲದಲ್ಲಿ ಕೆಡವಿಕೊಂಡು ಆ ಮಾಡುವ ಗರುಡ ನೀನಾಗಬೇಕು. ಅವನು ಎಡೆ ಬಿಚ್ಚಾಡುವ ಆವಾಗಬೇಕು. ಸಮಯ ಸಾಧಿಸಿ ಮನುಜನ ತಲೆ ಕೆಡಿಸಿ ಮನೆಯನ್ನ ಮನೆ ಬಿಡಿಸಿ ಹೊರಾಗಬೇಕು. ಅಲ್ಲಿವರೆಗೂ ಮನುಷ್ಯನ ಕೈಗೊಂಬೆಯಾಗಿ ಗಂಡ ಗಂಡನಂತೆ ನಾಟಕವಾಡಬೇಕು. ಹಾಗಾಗ್ಲಿ, ತಮ್ಮ ಅನುಮತಿಯಂತೆ ನೀವು ಹೇಳಿದ ಕಾರ್ಯವನ್ನು ಖಂಡಿತ ಸಾಧಿಸುವೆ. ಆ ಮನೋಜನ ಮೇಲೆ ನನ್ನ ಪ್ರೇಮದ ಬಲಿಯನ್ನ ಬೀಸಿ ಅಣ್ಣ ತಮ್ಮಂದಿರ ಮಧ್ಯೆ ಅವರ ಬಾಳ ನೌಕೆಯನ್ನ ಬಡಿಯುವಂತ ವಿಷ ಕನ್ಯೆಯಾಗಿ ನಾನವರ ಮನೆಯನ್ನು ಪ್ರವೇಶಿಸುವೆ. ಆಲೋಚನೆಯಿಂದ ಸಪ್ತ ಸಾಗರದಲ್ಲಿ ತಲೆಬಿಡುವವರಿವರ ಜೀವನವನ್ನ ಸರಿ, ನೀವ್ ಹೇಳಿದಂತೆ ನಡೀವಿ. ಮುಂದೆ ನನ್ನ ಗತಿ? ನಾನೇ ನಿನ್ನ ಬಾಳ ಸಂಗತಿ. ಮಾಡದಿರು ಒಣ ಭ್ರಾಂತಿ ಈಗ ನಿನ್ನ ನನ್ನ ಹೃದಯಕ್ಕೆ
ಒಂದು ಬಡತನದ ಕಡುತಾಪಕ್ಕೆ ಬೆಂದು ಬೆಂಡಾದ ನನ್ನ ತಂಗಿಯ ಜೀವನವೆಂದು ಪತಿಯ ಗ್ರಹದಲ್ಲಿ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಮರೆತು ಚೇತರಿಸಿಕೊಂಡು ಬಳ್ಳಿಯಂತೆ ನಗು ನಗುತ್ತ ತನ್ನ ದಿನನಿತ್ಯದ ಕೆಲಸದಲ್ಲಿ ನೇರಳಾಗಿ ಬಿಟ್ಟಿದ್ದಳು. ಅಂತೆಯೇ ನರಮೆಚ್ಚಿಗೆ ಪಾತ್ರಳಾಗಿ ಬಿಟ್ಟಿದ್ದಳೆ. ಅಂತೆಯೇ ನನ್ನ ತಂಗಿಯ ಗಂಡ ಸತಿ ಸಂಸಾರದ ಜ್ಯೋತಿ ಎಂದು ನಂಬಿ ಮನೆ ಹಿರಿತನದ ಬಾರೆಲ್ಲವೂ ಅವಳ ತಲೆಯಲ್ಲಿ ಹಾಕಿ ಬಿಟ್ಟಿದ್ದಾನೆ. ನಿಜಕ್ಕೂ ಸತಿಪತಿಯರ ಚಂದಾದ ಸಂಸಾರ ಕಂಡು ಎನ್ನ ಮನ ಸಂತೋಷದ ನದಿ ಎಂದು ಓಡಿ ಉಲ್ಲಾಸದಿಂದ ಈಗಿತು ಎನ್ನ ಮನ. ತಂದೆ ಬಸವಲಿಂಗೇಶ್ವರ, ಅಂದವಾಗಿ ಸುಗಮವಾಗಿ ಸಾಗಿದ ನನ್ನ ತಂಗಿ ಭವ್ಯ ಬಾಳ ಮಂದಿರದಲ್ಲಿ ಯಾವ ವಿಷ ಜಂತು ಬಾರದಂತೆ ಹರಗ್ರಹಿಸುತ್ತಂದೆ. ಹಾ, ಮೊದಲು ಮನೆಗೆ ಹೋಗಿ ನನ್ನ ತಂಗಿಗೆ ನಾಕಿತವಾದ ಮಾತುಗಳನ್ನು ಹೇಳಿ ನಾಳೆ ಬೆಳಿಗ್ಗೆ ಮೈಸೂರಿಗೆ ಹೋಗಬೇಕು. ಏಕೆಂದರೆ ಸೋದರ ಮಾವನ ಸಹಾಯದಿಂದ MBBS ಓದುತ್ತಿದ್ದ ನನ್ನ ಪರೀಕ್ಷಾ ಸಮೀಪಿಸುತ್ತದೆ. ಏನಾದರೂ ಪ್ರಯತ್ನ ಮಾಡಿ ಈ ಸಲ ಫಸ್ಟ್ ಕ್ಲಾಸ್ ಪಾಸ್ ಆದರೆ ಮುಂದೆ ಡಾಕ್ಟರ್ನಾಗಲು ಅನುಕೂಲವಾಗಬಹುದು. ಮಾಡಿಬಿಟ್ನಲ್ಲ ಅಂತೀನಿ. ಈಚೆಯಿಂದ ನಾವು ಗಂಡ ಹೆಂಡತಿ ಜಗಳಾಟ ಆಡೋರು ಇವತ್ತು ಬೆಳಗಾವಿಯಿಂದ ಎದ್ದು ಅನಿತಾ ಒಂದಿತನು ಕೂಡ ಜಗಳ ಮಾಡಿ 8 ಮಕ್ಕಳು ಹೊರಗೆ ಹಾಕಿ ಅದಾ ಮುಚ್ಚಿ ಸಿಟ್ಟು ತಾಳದ ಹೆಂಡತಿ ಸೊಂಟ ಹದ್ದು ಬಿಟ್ನ್ರಿ. ಹೆಂಡತಿ ಹೋಗಿ ಕದಕ್ ಬಿದ್ಲು. ಕದಾ ಬಂದಡ ಹಲ್ಲಂತ ಮೇಲೆ ಬಿತ್ತು. ಎತ್ತರ ಆಗಿ ನೋಡ್ತೀನ್ರಿ, ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಮರಿ ಇಲ್ಲ, ಎಲ್ಲ ಕನಸೇ ಕನಸ. ಹಿಂಗೈತ್ ನೋಡ್ರಿ ಜಲಾಪುರ ಚೆನ್ನಪ್ಪನವ್ರ ಹೆಣ್ಣಿನ ಹುಚ್ಚು. ತಗಂತಂದ್ರ ಈ ಜರ್ಸಿ ಹಾಕಳ ಬಿಟ್ಟು ಹಿಂಡದ್ ಬಿಟ್ಟು ಓಡ್ಬೇಕು. ಅಲ್ಲ ಆ ಮೊಸರು ಮಾರ ಸುವಾಸಿನಿ ಕಾಲಾಗ ನಂದ್ರಿ
ಕೆಟ್ಟು ಒಂದು ನಮೂನಿ ರಿಪೇರಿ ಬಂದಂಗಾಗೈತ. ಯಾಕಂತ ಕೇಳೋ, ಹಿಂಗ ಮುಂದಕ್ಕ ಹಾಕೊಂತ ಹೊಂಟ್ಲಲ್ಲ, ಎಲ್ಲಿ ನನಗೆ ಬಾಮನ್ ಕೆಲವ್ರು ಕಟ್ರಿ ಕೈ ಕೊಡ್ತಾಳ ನಿಂತೀನಿ. ಅಂದು ನಮ್ಮ ಸೋದ್ರ ಮಾವ ಸಾಯ ಕಲಕ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ನನ್ನ ಕಡೆಯಿಂದ ಬೆಳಗಾ ಮುಂಜಾನೆ ಎದ್ದು ವಚನ ತಗೊಂಡು ಸತ್ತಾನ್ರಿ. ಅಂದ್ಮೇಲೆ ಆ ಕೈ ನಾನು ಆ ಕೈ ಹೆಂಗ್ ಬಿಡ್ತೀನಿ, ಬರ್ಲೆ ಆ ಬದರಂಗಿ ಆ ಮಕ್ಕಳಿಗೆ ಒಂದು ಕೈ ನೋಡೇ ಬಿಡ್ತೀನಿ. ಪಪ್ಪೀರೆ 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 ಮೊಸರು ಬೇಕೇನ್ರಿ? ಮೊಸರು ಕೆರೆ ಮೊಸರು ಬರ್ರು ಏನ್ ಬರ್ಬೇಕು ಗೊತ್ತಿರ್ಲಿ ತಂಡೆ ಬರ್ರಿ 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 ಮೊಸರು ಬೇಕೇನ್ರಿ? ಮೊಸರು ಶಿಶಿಬಾಯಿ ಮಾಡಿ ಕೂಗು ಮೊಸರು ಮಾರ ಸೂಸಿ. ಯಾಕ ಸೂರ ಸುಪಾಯ ಏನ್ ಕೇತಿ? ಯಾಕೋ ಶಿಪಾಯಿ ಶೂರ ಅದ್ರಲ್ಲ ನೀನೇನು ಕೇಳತಿ? ತೆಲಿಯಲ್ಲ ಸುಸರಿ ಅದೇನ್ ಕೇಳ್ತಿ ಅಂತೀಯ? ನೀನ ಬಾಯಿ ಬಿಗಿದು ಮಾತಾಡು. ನಿನ್ನ ಬಾಯೇನು ಒಂದುಳ್ಳೆಕ್ಕಿಲ್ಲ. ಬಾಯನಲ್ಲ ಮತ್ತೇನು? ನೀ ನೋಡಿ ಪಿಂಡ್ರ ನನ್ನ ಮಗನ, ಮೊದಲ ಬಾಯಿ ಬಿಗಿ ಹಿಡಿದು ಮಾತಾಡೋದ ಕಲಿ. ಇವತ್ತು ಉತ್ತರ ಬಿಟ್ಟಿದ್ದೆ ಚಟಿ ಹಾಕೊಂಡು ಬಂದೇನ? ನೀನು ಚಟಿ ಗಾಳಿಪಟ ಟಾರ್ ಅಂತ ಹರ್ದ ಹಂಗ ಜೊತೆ ಆಡ್ಸಿ ಗಾಳಿಪಟ ಆಡ್ಸಿನ ಗಾಳಿಪಟ. ನಾ ಯಾರ ಹೆಂತಾಕಿ ಅನ್ನೋದ್ರ ಗೊತ್ತೈತಿಲ್ಲ? ನೋಡಕ್ಕೆ ಗಂಡು ಬಿರಿದಂಗದಿ, ಗಂಡಸರು ಮಾತಾಡಿದಂಗ ಮಾತಾಡ್ತೀನಿ. ಕಾಲ್ ಹಂಗ ಬಂದೈತು ನಿಮ್ಮವನು ಥರ್ಡ್ ಕ್ಲಾಸ್. ಮತ್ತೆ ನಾನಿಮ್ಮವನು ಪಿಶಾಳಿ. ಅಲ್ಲ ಬೇವರ್ಸಿ ನೋಡ ಸೂಸಿ. ನನಗೆ ಬೇವರ್ಸಿ ಅಂದ್ಯಾ? ಯಾಕೆ ನಿಮ್ಮವನು ಬೇವರ್ಸಿ ಪಡ್ಪೋಸಿ ಪಿಕ್ನಾಸಿ? ನೋಡ ಸೂಸಿ, ಈ ಸ್ವಾದ್ರ ಮಾವನ ಹೊಡ್ತ ಈ ಕಟ್ಟು ನಿನ್ನ ಗಡಿಗಾನ ಮೊಸರೆಲ್ಲ ಪಿಸ್ರಾಗಿ ಗಡಿಗೀಗ ತೂತು ಬಿದ್ದು ವಾಸರಿತ ಮತ್ತು ಜಾಕಿ ಪಿಸ್ರಗಾಡಸ ನಾನು ಗಡಿಗೆ ಓಡುದು ಮೊಸರನ್ನ ಮಾಡ್ತೀಯ ಬುಬ್ಣೆ ಬುಬ್ಣೆ. ನಾನು ಗೊತ್ತಿಲ್ಲೇನ ನೀನು ನೋಡ್ಲಾರ್ದ ಗಂಡಸ. ಅಂತೂ ನೀ ನನ್ನ ಮೊದಲ ನೋಡಿ ಅಂದಂಗಾತು. ನೀನು ನೋಡಿ ಮಾತಲ್ಲಾರ್ದ ಹೊಯ್ಮಲ್ಲಿ ಹೆಣ್ಣಂತ ತಿಳ್ಕೊಳಲ್ಲ ನಿಮ್ಮ ನಂದು ಅಂತದೇನ್ ನೋಡಿ ಹೇಳು. ತಿಪ್ಪಿ ಏನಿಲ್ಲ ನೋಡ ಕೂದಲ ಅದ ಒಳಗ ಕಟ್ಟಿಂಗ್ ಆತ ಮಗನ ಹೆಪ್ಪಿ ಕಟ್ ಹಿಂಗ ನಿಗ್ರಿ ಕೂದಲ ಇನ್ನ ಕೆಳಗಿನ ಚಡ್ಡಿ ಲುಂಗಿ ಬಿಟ್ಟು ಚಡ್ಡಿ ಹಾಕೊಂಡು ಬಂದಿ ಮಾತ್ ನೋಡ್ತೀಯ ಕಮ್ಮಿ ಒಟ 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 ಶುರು ಮಾಡ್ತಿ. ನನಗೆ ಬೆಂಡಿ ತಿನ್ನಕ್ಕೆ ಹೆಂಗ ಬರ್ತಿ ಅಂದ್ರ ಬಾವು ಬೆಕ್ಕಿನಂಗ ಬರ್ತಿ. ನಾನು ಮೊಸರು ಬೇಕೇನ್ರಿ? ಮೊಸರು ಕೂಗುತ್ತಿರ್ತೀನ ಅವಾಗ ನೀನು ಮ್ಯಾಗಿ ನೋಡಂಗಿಂದ ಸಣ್ಣಗೆ ಬರ್ತಿರ್ತಿ. ಅವಾಗ ಯಾರಿಗಿತ್ತಿ ಅಂತೂ ನೀನ ನಾಲಿನ ವ್ಯಾಪಾರ ಮಾಡೋದು ಮೊದಲ ನೋಡಿ ಅಂದಂಗಾತ್. ನೋಡು ಸೂಸಿ, ಈ ಸ್ವಾದ್ರ ಮಾವನ ಹಾಡ್ತಾ ಈ ಕಟ್ಟು ನಿನ್ನ ಗಡಿಗಾನ ಮೊಸರೆಲ್ಲ ಪಿಸ್ರಾಗಿ ಗಡಿಗೀಗ ತೂತು ಬಿದ್ದು ಹಸಿರಿತ್ತು ಮತ್ತು ಜಾಕಿ. ಅವ ಗಂಡಸ ಎಲ್ಲ ಹುಡುಗಿಯರು ಮೊಸರನ್ನ ಕೈ ಹಾಕಿರ್ಬೇಕು ಮಗನಲ್ಲಿ. ನಾನ್ ಮೊಸರನ್ನ ಕೈ ಹಾಕಾಕವ ನೀನ ಗತಿ ಅದು ಹೋಗ್ಲಿ ಬಿಡು. ನಿನ್ನ ಬಗ್ಗೆ ಒಂದು ವಾರೆಂಟ್ ಬಂದದ. ವಾರೆಂಟು ತಪ್ಪು ಕೆಲಸ ಮಾಡೀನಿ. ನೀ ತಪ್ಪು ಮಾಡಿದಲ್ಲಿಗೆ ಬಂದದ ನೋಡು. ಏನು ಮಾಡಿ ನಾನು ಹೇಳಬೇಕಲ್ಲ. ಹೆದರಿಕೆ ರಾಕ್ಷಿಕೊಂಡು ಎದುರು ಗಾಳೆ ನಿಂದ್ರಂದ್ರ ನಿಮ್ಮಂತಾರೆ ನೋಡು.
ಅಲ್ಲ ಆ ಹೊರಗಿನ ಮನೆ ಗುಂಟ್ರಾಳ್ ಶಿವಣ್ಣಗ ನೀ ಏನ ಬಾಳ್ ಅಂದಂತಲ್ಲ ಮೊಸರು ಮಾರಕಂತ ಗುಂಟ್ರಾಳ್ ಶಿವಣ್ಣವ್ರು ಉಣ್ಯಾಕ್ ಹೋದಾಗ ಅವ ಬಾಯಿ ಸುಮ್ಮನೆ ಕುಂದ್ರಲಾರ್ದ ನಿನ್ನ ಮೊಸರು ಚಲೋ ಇಲ್ಲಂತ ಅಂದನಂತ. ಅದಕ್ಕ ಅವ ನನ್ನ ಮುಂದೆ ಹೇಳ್ದ, ನೋಡಪ್ಪ ಸದಾಶಿವ, ನೀನಾದ್ರ ನಿಮ್ಮ ಸುವಾಸನಿಗೆ ಇಷ್ಟು ಬುದ್ಧಿ ಮಾತು ಹೇಳಪ್ಪ ಅಂತ ಹೇಳ್ದ. ಮತ್ತ ಅವ ಏನು ಕಮ್ಮಿ ಅಂತ ಅಲ್ಲ, ನಾನು ಮೊಸರು ತಗೊಳಕ್ ಯಾರ್ಯಾರು ಬರ್ತಾರ ಅವ್ರನ್ನೆಲ್ಲ ಗಿರಾಕಿ ಮುರ್ಸಾಕತ್ತಲ್ಲ. ಮುರಿಸಿ ಹಾಳಾಗಿ ಮಾರಾಳ ಮಾಡ್ಕೊಂಡ್ ಉಣ್ಣರ್ ಮೇಲೆ ಈಗ ಜನರು ಕಣ್ಣು ಬಾಳ. ನೀ ಸುಮ್ಮನೆ ಹನುಮಪ್ಪನ ವಾಲ ಬೆಳೆದಾಗ ಇಷ್ಟತ್ರ ಬೆಳೆದಿದ್ದಿ. ಹೆಚ್ಚು ಮಾತಾಡಕ್ ಹೋಗ್ಬೇಡ, ನೀನು ಅವನಿಗೆ ನನ್ನ ಹೋಗ್ಬೇಡ. ಯಾವಾಗಲೂ ದುಷ್ಟರ ಕಂಡ ದೂರ ಇರಬೇಕು. ಯಾಕಂತ ಕೇಳೋ, ಕಡ್ಡಿ ಇದ್ದದ್ದು ಗುಡ್ಡ ಆಗುತ್ತ. ಇರ್ಲಿ, ಮೊದಲು ನೀ ನೆತ್ತಿ ಮೇಲೆ ಕೊಡ ಮೊಸರು ಇಳಿಸು. ದಿನ ಗಡಿಗಾನ ಮೊಸರು ಚಲೋ ಐತ ಇಲ್ಲ ಏನು ಎಲ್ಲಾರು ಕೈ ಆಡಿಸಿ ಹೊಲೂಸಾಗೈತೆ ನಾನು ನೋಡ್ತೀನಿ. ಶಿಕ್ಷಕರು ಬಂದು ನನ್ನ ಕಡೆಯ ಕೈ ಹಾಕಿ ಹೊಲಸು ಮಾಡ್ತಾರಣ್ಣ. ಅವ ಯಾಕೆ ನನ್ನ ಕಡೆಯ ಕೈ ಹಾಕಕ್ ಬರ್ತಾರ? ಮೊದಲು ಶಾಂಪಲ್ ನೋಡಾಕ. ಶಾಂಪಲ್ ನೋಡಕ್ಕೆ ನಮ್ಮ ಮಾವಿನ ಹಣ್ಣ ಬಾಳೆಹಣ್ಣು ಅಂತ ತಿಳ್ಕೊಂಡೆ. ನಾ ಶಾಂಪಲ್ ನೋಡ್ತೀನಿ, ಶಾಂಪಲ್ ನೋಡ. ನಾನು ಅಡಿಗೆ ಇಲ್ಲಿ ಮಟ್ಟ ಕಡಗೋಲ್ ಹಚ್ಚಿ ನನ್ನ ಮೊಸರು ಕಡದೆ ಒಮ್ಮೆ ನನ್ನ ಮೊಸರಿನ ನಾತ ಮೂಗಿಗೆ ಬಡಿತಂದ್ರ ಒಳ್ಳೆ ಬೇರೆ ಯಾರ ಮೊಸರನ್ನು ಕೈ ಹಾಕಂಗಿಲ್ಲ. 3 ತಿಂಗಳು ಹಾಸಿಗೆ ಯಾರ ಹೇಳಂಗಿಲ್ಲ. ಅಂತೂ ನೀನಿಷ್ಟು ವರ್ಣಿಸಿ ಹೇಳುತ್ತಿ ಅಂದ ಮೇಲೆ ನಿನ್ನ ಗಡಿಗಾನ ಮೊಸರು ತಾಜಾ ಹೇಳ್ಬೇಕು ಬಿಡು. ಮಾಮ ಮ್ಯಾಗ ನೋಡಿದ್ರೆ ಕಚ್ಚಾಪಕ್ಕನ ಕಾಣ್ತೈತಿ. ನಾನಾಗಲಿ ಒಳಗ ಕೈ ಹಾಕಿದ್ರು ಪಕ್ಕಾಯ್ತು ಅಂತ ಗೊತ್ತಾಗ್ತೈತಿ. ಯಾಕ್ರ ನೀವು ಮೊಸರಿನ ಕಡೆ ಕೈ ಹಾಕಿರಿಲ್ಲ? ಸುಮ್ಮನೆ ಸಂಶಯ ಯಾಕೆ ಮಾಮ? ಇವತ್ತು ಹೆಂಗೂ ಗಿರಾಕಿಗಾರೆ ಇಲ್ಲ. ಮನೆಯವ ಬಿಸಿ ರೊಟ್ಟಿ ಕೆನೆ ಮೊಸರು ಕೊಡ್ತೀನಂತ ಉಂಡು ಆರಾಮ್ ಡೆಕೋರಿಗೆ ಹೊಡ್ಕೊಂತ ಬರ್ರಿ. ಆಗಲಿ, ನೀನ್ ಯಾವಾಗಿಷ್ಟು ನಿನ್ನ ಸೋದರ ಮಾವನ ಬಗ್ಗೆ ಕಾಜಿ ಮಾಡಿ ಹೇಳುತ್ತೆ ಅಂದ್ಮೇಲೆ ನಿನ್ನ ಮನೆಗೆ ಬಂದು ನಿನ್ನ ಗಡಿಗೆ ಅಂದು ಗಟ್ಟೆನ ಮೊಸರು ಬಿಸಿ ರೊಟ್ಟಿ ಹೊಡ್ದ ಹೋಗ್ತೀನಿ ಹೀಗ್ ಕಟ್ಟ. ಅವಾಗ ನೋಡುವಂತ ರುಚಿ. ಏ ಮಾಮ ಹಿಂಗ್ಯಾಕ್ ಮಾಡತ್ತೆ? ಬ್ಯಾನಿ ಅದಾರ ಮಾಮ ಏನ ಅನ್ನ ಇದ ಖುಷಿಯಾಗ ಇಬ್ರು ಹಿಂಗ ಮಾಡಕತ್ತ. ಕೈ ಕಾಲ ಅಂತೂ ಅತ್ಯಜ ಮೋಟ್ರಕ್ಕೆ ಕರೆಂಟ್ ಪಾಸ್ ಆಗಿ ನೀರು ಜಗ್ಗ ಕತ್ತಿ ತಿನ್ನಬಾರ್ದ. ಈ ಡಿಪಿಯಿಂದ ಕರೆಂಟ್ ಪಾಸ್ ಆಗಿ ಬಹಳ ಆಗ್ತದ. ಆದ್ರೆ ಏನ್ ಮಾಡ್ತೀವಿ, ನಳ ನೀರ ಜಗ ಹೋಗಿ ಮಲ್ಲಿಗೆನಂತ ಮಾತು ಕೇಳಿ ಈ ಮನ್ಮಥನ ಹೃದಯದಾಗ ಇದ್ದದ್ದು ಶಕ್ತಿ ಸಂಚಾರ ಆಗಿ ನರ ನಾಡಿಗಳಲ್ಲಿ ಹರಿದಾಡಿ ಹೃದಯ ಠಮ್ಮಂದು ಎದಿ ಜಲ್ಲಂದು ಕಾಲಾಗ ಜುಮ್ ಜುಮ್ ಅಂತೈತು. ನಿಮ್ಮವ್ರು ಯಾರು ನೋಡ್ತಿರ ಹಿಂಗ ಬರ್ತಾರೆ. ಈಗ ಮಾಡ್ತೇನ ನನಗ್ ಬಹಳ ಒಂದ್ ನಮ್ಮೊಂದು ನಾನೇನು ಕಡಿಮೆ ಇಲ್ಲ. ಕುರಿಂಗಿಲ್ಲ ನಿಲ್ಲಂಗಿಲ್ಲ ಹಂತೈತೆ ಸೂಸು, ನಿನಗೆ ಇನ್ನೂ ಹಂತೈತೆ. ಇಬ್ಬರು ಮದುವೆನ ಹಿಂಗ ಬಾ ದಾರಿಗೆ ನಾನು ಎಷ್ಟು ಟೆನ್ಷನ್ ನಿಲ್ಸಲಪ್ಪ ಅಂತೇಳಿ ಒಮ್ಮೆ
ಇನ್ಮೇಲೆ ಊರಿಗೆ ಅಲ್ಲ ಮಾವ ಅಷ್ಟೇ ಹೌವಾರಿ ನಾನ್ ಯಾರು ಎಷ್ಟಾದ್ರೂ ನಿನ್ನ ಕಾಸ ಸ್ವಾರು ಮಾವನ ಹೇಳು ಇದ್ದಿಲ್ಲ ನಾನು ಹೆಂಡತಿ ಆಗಕ್ಕೆ ಇವತ್ತಲ್ಲ ನಾನೇ ಹೇಳ್ತಿ ನೀನೇ ನನ್ನ ಗಂಡ ಇಬ್ರು ಕೂಡಿ ಸಂಸಾರ ಶುರು ಮಾಡೋಣ. ಯಾರು ಬೇಡ ಅಂತಾರ? ಹುಡುಗೇನು ಬೇಕು? ಕಣ್ಣು ನನಗೆ ಬೇಕಾಗಿದ್ದು ಯಾಕ್ರಿ ಈ ಹೆಣ್ಣು ಇದ ಈಗಿನಾಗ ಬಾಗಿ ಹೋಗ್ಲ ನಾವಲ್ಲ ಏ ನಾವಲ್ಲ ನಾಚಬೇಡ